ಹೋರಾಟ ಅನಿವಾರ್ಯ. ಏನಕ್ಕೆ ಅಂತ ಹೇಳಿದ್ರೆ ಇವತ್ತು ಸರ್ಕಾರದ ನೀತಿ ನಮ್ಗೇನು ಮಾಡುತ್ತೆ ಅಂದರೆ, ನಾವು ಎಷ್ಟೇ ಸಂವಿಧಾನಕವಾಗಿ ಹೋಗ್ತಾ ಇದ್ದೀವಿ, ಶಾಂತ ರೀತಿಯಲ್ಲಿ ಹೋಗ್ತಾ ಇದ್ದೀವಿ, ಮಾತುಕತೆಯಲ್ಲಿ ಸಮಸ್ಯೆನ ಬಗೆಹರಿಸ್ತೀವಿ ಅನ್ನೋ ಆತ್ಮವಿಶ್ವಾಸ ಇಟ್ಕೊಂಡು ಸರ್ಕಾರಕ್ಕೆ ಬೆಂಬಲ ಸೂಚಿಸಿ ಸರ್ಕಾರದ ಜೊತೆಲಿ ಮಾತುಕತೆಯಲ್ಲಿ ಪರಿಹಾರ ಸಿಗುತ್ತೆ ಅಂದ್ಕೊಂಡು ಇಲ್ಲಿವರೆಗೂ ಶಾಂತ ರೀತಿಯಲ್ಲಿ ಹೋಗಿದ್ದಾಗೂ ನಮಗೆ ಸಿಕ್ಕಿದ್ದೇನು? ಬಹುಶಃ ಸಾರಿಗೆ ಇತಿಹಾಸದಲ್ಲೇ ಇಷ್ಟು ಕೆಟ್ಟ ಸರ್ಕಾರ ನಾನು ನೋಡಿಲ್ಲ. ಇಷ್ಟು ಕೆಟ್ಟ ಸರ್ಕಾರ ನಾನು ನೋಡಿಲ್ಲ. ಯಾಕೆಂದ್ರೆ ಯಾವ ಮುಖ್ಯಮಂತ್ರಿಗಳು ನಮ್ಮ ಮೊದಲನೇ ಸಭೆಯಲ್ಲಿ ಅವರು ಕೇಳಿದ್ವಿ, ಸ್ವಾಮಿ ತಮ್ಮ ಪ್ರಣಾಳಿಕೆನ ಜಾರಿ ಮಾಡಿ. ತಕ್ಷಣ ಅವ್ರ ಬಾಯಿಂದ ಬಂದಿದ್ದೇನೆ ಅಂತ ಹೇಳಿದ್ರೆ, ಶಕ್ತಿ ಇದಾಗಲೇ ನಾವು ಜಾರಿ ಮಾಡಿಬಿಟ್ಟಿದ್ದೀವಿ, ಸಂತೋಷ. 6 ತಿಂಗಳಲ್ಲೇ ಜಾರಿ ಮಾಡಿದ್ವಿ, ಅದು ತುಂಬಾ ಸಂತೋಷ. ರೈಟ್, 6 ದಿನ. ನಮ್ದೇನ್ ಮಾಡ್ತೀರಾ? ಇನ್ನ ನಮ್ಮ ಸರ್ಕಾರ ಇದೆ, 2028 ತನಕ ಇದೆ. ಇಂಥ ತಾರೀಖೆ ಮಾಡಬೇಕು ಅಂತ ಏನಿಲ್ವಲ್ಲ. ಅಂದ್ರೆ ಈ ಜನಕ್ಕೆ ಇವತ್ತು 1,20,000 ಜನ ಕಾರ್ಮಿಕರು, ನೌಕರರು ಹಗಲು ರಾತ್ರಿ ದುಡಿದು ಈ ರಾಜ್ಯದ ಸುಮಾರು 4 ಕೋಟಿಗೂ ಹೆಚ್ಚು ಜನನ ಪ್ರತಿದಿನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸ್ತಾ ಇದ್ರೆ, ಅವರ ವಹಿವಾಟುಗಳಲ್ಲಿ ಇವತ್ತು ದಿನಂಪ್ರತಿ ಸ್ಪಂದಿಸ್ತಾ ಇರುವಂತ, ಹಗಲು ರಾತ್ರಿ ದುಡಿಯುವಂತ ನಮ್ಮ ನೌಕರರ ಕಾಳಜಿ ಏನಿದೆ, ಅದ್ರ ಬಗ್ಗೆ ಸ್ವಲ್ಪನೂ ಕೂಡ ಕಾಳಜಿ ಇಟ್ಕೊಳ್ದೆ ಸರ್ಕಾರ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಜನ ನಿಜವಾಗ್ಲೂ ಮನುಷ್ಯರು ಇಲ್ಲ ಪಾಪಿಗಳು ಅಂತ ನಾವು ಅನ್ಕೋಬೇಕಾಗಿದೆ. ಈ ಪಾಪಿಗಳು ಅಂತ ನಾವು ಬಹಳ ಪ್ರೀತಿಯಿಂದ ಹೋಗಿ ಮಾತಾಡ್ಬೇಕ? ಮುಗೀತು. ಇದು ಕಳೆದ ಸತಿ ಫೆಬ್ರವರಿನಲ್ಲಿ ನಾವು ತೀರ್ಮಾನ ಮಾಡಿದ್ವಿ. ಫೆಬ್ರವರಿ ಸಭೆ ಬೆಂಗಳೂರಿನಲ್ಲಿ ನಡೀತು. ಅನೇಕ ನೌಕರರು, ಕಾರ್ಯಕರ್ತರು ಅವತ್ತು ದಿವಸ ಅಲ್ಲಿಗೆ ಬಂದಿದ್ರು. ಅವತ್ತು ತಾವು ತೀರ್ಮಾನ ಮಾಡಿದ್ರಿ ಏನಂತ, ನಾವು ಜಂಟಿ ಕ್ರಿಯಾ ಸಮಿತಿ ಜೊತೆ ಇಬ್ರು ಸೇರಿ ಒಟ್ಟಿಗೆ ಹೊರಟೋದ್ರೆ ಎಲ್ಲ ಸಮಸ್ಯೆಗಳು ಬಗೆಹರಿದು ಹೋಗುತ್ತೆ, ಆದ್ರಿಂದ ಒಟ್ಟಿಗೆ ನಾವು ಹೋರಾಟ ಮಾಡಬೇಕು ಅಂತ ಹೇಳಿದ್ರು. ಎಸ್, ಅವತ್ತು ನಾವು ತೀರ್ಮಾನ ತಗೊಂಡ್ವಿ, ಬೇಷರತ್ತಾಗಿ ನಾವು ಜಂಟಿ ಕ್ರಿಯಾ ಸಮಿತಿ ಜೊತೆ ಸ್ಪಂದಿಸ್ತೀವಿ ನಾವು. ಆದ್ರೆ ಒಂದೇ ಒಂದು ಕಂಡೀಷನ್ ಏನಂತ ಹೇಳಿದ್ರೆ, ಚುನಾವಣೆಗೆ ಒಪ್ಕೋಬೇಕು ಅವರು. ಮತ್ತೆ ಅದ್ರ ಜೊತೆಲಿ ಚುನಾವಣೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಮುಂದೆ ಬರುವಂತ ದಿನಗಳಲ್ಲಿ 2028ಕ್ಕೆ ಸಮಾನ ವೇತನ ಏನು ಬರಬೇಕು, ರಾಜ್ಯ ನೌಕರರಿಗೆ ಏನ್ ಕೊಡ್ತಾ ಇದ್ದಾರೆ ಅದೇ ಸಂಬಳ ಸಾರಿಗೆನ ನಮ್ಮ ಸಾರಿಗೆ ನೌಕರರಿಗೂ ಕೊಡಬೇಕು ಅನ್ನೋ ಒಂದು ಸಮಾನ ವೇತನ ಬೇಡಿಕೆಗೆ ಈ ಜಂಟಿ ಕ್ರಿಯಾ ಸಮಿತಿ ಒಪ್ಪಬೇಕು ಅಂತ ನಾವು ಒಂದು ಷರತ್ತಿನ ಆಧಾರದಲ್ಲಿ ಅವರಿಗೆ ಬ್ಲಾಂಕೆಟ್ ಆಗಿ ಒಪ್ಪಿಗೆ ಕೊಟ್ವಿ. ಬೇಷರತ್ತಾಗಿ ನಿಮ್ ಜೊತೆ ಹೋರಾಟಕ್ಕೆ ಬರ್ತೀವಿ. 1,20,000 ಜನ ಕಾರ್ಮಿಕರು ಯಾರಿದ್ದಾರೆ ಇವತ್ತು, ನೌಕರರ ಹಿತಾಸಕ್ತಿಗೆ ನೀವು ಒಟ್ಟಿಗೆ ಸೇರಿ ಹೋರಾಟ ಮಾಡೋಣ ಬನ್ನಿ ಅಂತ ನಮ್ಮ ಚಂದ್ರಶೇಖರ್ ಅವರು ಪತ್ರ ಬರೆದು ಹೋಗುವುದಂತದಂತೆ ನಿರ್ಧಾರ ಮಾಡಿದ್ದೀವಿ. ಅದು ಇದೇ ತಿಂಗಳು ಏಪ್ರಿಲ್ 8ನೇ ತಾರೀಕಿಂದ ನಮ್ಮ ಒಂದು ಜಾಥಾ ಕಾರ್ಯಕ್ರಮವನ್ನ ಬೆಂಗಳೂರವರೆಗೂ ಹಮ್ಮಿಕೊಳ್ಳುವಂತ ವಿಚಾರಗಳು ನಡೀತಾ ಇದ್ದಾವೆ. ತದನಂತರ ಬೆಂಗಳೂರಿನಲ್ಲಿ ಈಗಾಗಲೇ ನಾನು ಮೊದಲೇ ಘೋಷಣೆ ಮಾಡ್ದಂಗೆ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಮಾಡಬೇಕು ಅಂತ ನಾವು ಎಲ್ಲ ನಾಯಕರುಗಳು ಸೇರಿ ನಿರ್ಧಾರ ಮಾಡಿದ್ದೀವಿ. ಆ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಅನಿರ್ದಿಷ್ಟಾವಧಿಗೆ ಸ್ಥಳಾವಕಾಶವನ್ನ ಕೊಡಿಸೋದಿಕ್ಕೆ ನಾವು ಈಗಾಗಲೇ ಹೈಕೋರ್ಟಿನ ವಕೀಲರಾದ ನಟರಾಜ್ ಶರ್ಮಾ ಅವರ ಹತ್ರ ಕೋರ್ಟಿನ ಮುಖಾಂತರ ಪರ್ಮಿಷನ್ ತಗೊಳ್ಳೋದಕ್ಕೂ ಸಹ ಕೇಸ್ ಫೈಲ್ ಮಾಡೋದಕ್ಕೆ ತಯಾರಿಯನ್ನು ನಡೆಸಿದ್ದೀವಿ. ಸೊ ಕೋರ್ಟ್ ಅಲ್ಲಿ ಪರ್ಮಿಷನ್ ತಗೊಂಡು ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಸುಮಾರು 21ನೇ ತಾರೀಕಿಂದ ಏಪ್ರಿಲ್ 21ನೇ ತಾರೀಕಿಂದ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನ ಕೂತ್ಕೊಳ್ಳಕ್ಕೆ ನಾವು ತಯಾರಿಯನ್ನ ನಡೆಸ್ಕೋಬೇಕಾಗಿದೆ. ನಮ್ಮ ಬೇಡಿಕೆಗೆ ಅನುಗುಣವಾಗಿ
ಸರ್ಕಾರ ಮತ್ತೆ ಆಡಳಿತ ಮಂಡಳಿ ಕ್ರಮಗಳನ್ನ ಕೈಗೊಂಡಿಲ್ಲ ಅನ್ನದ್ರೆ ನಮಗೆ ಬೇರೆ ಅನ್ಯ ಮಾರ್ಗ ಇಲ್ಲ. ಹಿಂಗೆ ಕೈಗಟ್ಕೊಂಡು ಕೂತ್ಕೊಂಡ್ರೆ ನಮಗೆ ಉಳಿಗಾಲ ಇಲ್ಲ ಅನ್ನೋ ಒಂದು ಕಾರಣಕ್ಕೆ 8ನೇ ತಾರೀಕಿಂದ ನಾವು ಚಿತ್ರದುರ್ಗ ನಮ್ಮ DC ಕಚೇರಿಯಿಂದ ಪಾದಯಾತ್ರೆ ಬೆಂಗಳೂರವರೆಗೂ ಮತ್ತೆ 21ನೇ ತಾರೀಕು ಸೋಮವಾರದಿಂದ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಮಾಡಕ್ಕೆ ನಿರ್ಧಾರವನ್ನ ಮಾಡ್ತಾ ಇದ್ದೀವಿ. ಮುಂದೆ ಊಟದ ನಂತರ ಅದರ ಸಂಪೂರ್ಣ ವಿಚಾರಗಳನ್ನ ನಾವು ಕೂತು ಚರ್ಚೆ ಮಾಡಿ ಎಲ್ಲಾ ತಯಾರಿಗಳ ಬಗ್ಗೆ ಮಾತಾಡ್ಕೊಳ್ಳೋಣ. ಇಷ್ಟು ವಿಚಾರಗಳು ಇವತ್ತು ನಾವೇನು ಇಲ್ಲಿ ಸೇರಿದ್ದೀವಿ ಆ ಒಂದು ಕಾರ್ಯಕ್ರಮದ ರೂಪರೇಷೆಗಳು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಹೆಚ್ಚು ಹೇಳಬಾರ್ದು. ಅವ್ರು ಹೇಳೋರು ಜನರು ಮಾಡಬಾರ್ದೇ ಇರೋದು ತಪ್ಪನ್ನ ಮಾಡಿಬಿಟ್ಟಿದ್ದಾನೆ. 2020ರಲ್ಲಿ ಮುಷ್ಕರ ಮಾಡಿಸಿ ಬೇಷರತ್ತು ಎಲ್ಲ ಕಾರ್ಮಿಕರು ಮುಂದೆ ಹೋಗಿ ಮಾಫಿ ಕೇಳಬೇಕು, ಎಕ್ಸ್ಕ್ಯೂಸ್ ಅನ್ನೋದು ಕೇಳಬೇಕು. ಅವಾಗ ಕೇಳಿದ್ರೆ ಮಾತ್ರ ನಾವು ಒಳಗೆ ಸೇರಿಸ್ಕೋತೀವಿ ಅಂತ ಹೇಳೋದು. ಏನ್ ಮಾಡಿದ್ದಾರೆ ಜನರು ಆ ಥರದ್ದು ಪಾಪದ ಕೆಲಸ? ಇಡೀ ಒಂದು ವ್ಯವಸ್ಥೆನಲ್ಲಿ ಇವತ್ತು ಗಿನೀಸ್ ವರ್ಲ್ಡ್ ರೆಕಾರ್ಡ್ಗೆ ಜನರು ಪ್ರೇರೇಪಣೆ ಮಾಡಿ 20 ದಿನಗಳ ಕಾಲ ಸತತವಾಗಿ ಹೋರಾಟ ನಡೆಸಿರುವಂತ ಧೀಮಂತ ನಾಯಕತ್ವ ಕೊಟ್ಟಿದ್ದಾರೆ ಜನರು. ಅದು ಅವ್ರಿಗೆ ತಡೀಕಾಗ್ಲಿಲ್ಲ. ಇದನ್ನ ಮುರಿಯುವಂತ ಪ್ರಯತ್ನ ಬೇರೆ ಕಡೆಯಿಂದ ಪ್ರಯತ್ನ ಮಾಡ್ರು. ಆದ್ರೆ ಜನರು ಏನು ಹೋರಾಟ ಬಿಟ್ಕೊಟ್ಟಿಲ್ಲ. 20 ದಿವಸ ಮಾಡಿದ್ರು ಕೂಡ ಇವತ್ತು ನಮ್ ಗೋಟೆ ಏನು ಸಮಾನ ವೇತನನೇ ಜಾರಿಗೆ ಬರಬೇಕು ಅಂತ ಗೋಟೆ ಇದೆ. 1/1/24ರಿಂದನೇ ನಮಗೆ ಬರಬೇಕಾದಂತ ಸಮಾನ ವೇತನ ಜಾರಿಗೆ ತರಬೇಕು. ಅದೇ ರೀತಿ 38 ತಿಂಗಳ ಬಾಕಿ ಏನಿದೆ ಅದು 1/1/20ರಿಂದ ಜಾರಿಗೆ ತರಬೇಕು ಅಂತ ನಮ್ಮ ಬೇಡಿಕೆನ ಇವತ್ತಿಗೂ ಬಿಡದೆ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದೆ. ಈ ಕೂಟ ಅದರ ಹಿರಿಮೆ ತಮ್ಮೆಲ್ಲರಿಗೂ ಕೂಡ ಸೇರ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಕಳೆದ ಫೆಬ್ರವರಿಯಲ್ಲಿ ನಾವೇನ್ ತೀರ್ಮಾನ ತಗೊಂಡ್ವಿ ಅದನ್ನ ಜಾರಿ ಮಾಡಕ್ ಹೋದ್ರೆ ಅದು ಜಾರಿ ಮಾಡಕ್ ಬಿಡ್ಲಿಲ್ಲ ಜಂಟಿ ಕ್ರಿಯಾ ಸಮಿತಿ. ಆದ್ರೆ ಅದು ವಿರುದ್ಧವಾಗಿ ಏನ್ ಹೇಳಿದ್ರು, ಅನೇಕ ಹೋರಾಟಗಳು ಮಾಡ್ತೀವಿ ಅಂತ ಕರೆ ಕೊಟ್ಟವರು ಹೋರಾಟನೂ ಮಾಡಲಿಲ್ಲ. ಇದ್ಲಾಗೆ ಯಾವ ಕಾರ್ಮಿಕರಿಗೂ ನ್ಯಾಯನೇ ಕೊಡಿಸ್ಲಿಲ್ಲ. ಇಲ್ಲಿ ಕೊಟ್ಟಿರೋದು ಒಂದೇ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಮುರ್ದಾಮ ಮಾಡಿ ಮಿಸ್ಲೀಡ್ ಮಾಡುವಂತ ವ್ಯವಸ್ಥೆ ಬೇರೆ ಸಂಘಟನೆಗಳು ಮಾಡ್ತಾ ಇದೆ. ಇವತ್ತು ದಿವಸ ಜಂಟಿ ಕ್ರಿಯಾ ಸಮಿತಿ ಇವತ್ತು ನಾವೆಲ್ಲರೂ ಎಚ್ಚೆತ್ಕೋಬೇಕಾಗಿದೆ. ಇದರ ವಿರುದ್ಧವಾಗಿ ಕಾರ್ಮಿಕರನ್ನ ಒಂದು ತಪ್ಪು ರಸ್ತೆಯಲ್ಲಿ ತಪ್ಪು ದಿಕ್ಕಿನಲ್ಲಿ ಕರೆದುಕೊಂಡು ಹೋಗುವಂತ ಒಂದು ಪ್ರಯತ್ನ, ದುಷ್ಟ ಪ್ರಯತ್ನ ನಡೀತಾ ಇದೆ. ಇವತ್ತು ನಾವು ನೀವು ಇಲ್ಲಿ ಕೂತ್ಕೊಂಡು ಏನ್ ತೀರ್ಮಾನ ತಗೋಬೇಕು ಅಂದ್ರೆ ಫಸ್ಟ್ ಈ ದುಷ್ಟ ಪರಿಣಾಮ ಏನು ನಮ್ಮ ಕಾರ್ಮಿಕರ ಮನಸ್ಸಲ್ಲಿ ಬರುವಂತದ್ದು, ಏನ್ ಬಿತ್ತನೆ ಬೀಜ ಹಾಕಿದ್ದಾರೆ ಆ ಬೀಜನ ಇವತ್ತು ತಗೊಂಡು ಸುಟ್ಟಾಕ್ಬೇಕಾಗಿದೆ. ಆ ಪ್ರಯತ್ನ ನಾವು ನೀವು ಮಾಡಬೇಕಾಗಿದೆ. ಸರಿಯಾದಂತ ಒಂದು ನೀತಿಯ ತಿಳುವಳಿಕೆ ನಾವು ಇವತ್ತು ಇಡೀ ನೌಕರರ ಸಮೂಹಕ್ಕೆ ಕೊಡುವಂತ ಜವಾಬ್ದಾರಿ ನಮ್ಮ ಮೇಲಿದೆ. ಈ ದಿಕ್ಕಿನಲ್ಲಿ ನಾನ್ ಚಂದ್ರು ಬೆನ್ ಮೇಲೆ ಕೂತ್ಕೊಂಡೆ. ಅಪ್ಪ ನಾವು ಇವಾಗ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಕಳೆದ ಸಭೆ ನಡೀತು ಮ್ಯಾನೇಜ್ಮೆಂಟ್ ಅಂತ. ನಡೆದಾಗ ಏನ್ ಹೇಳಿದ್ರು, ಸರ್ಕಾರ ಏನು ಆದೇಶ ತಗೊಂಬಂದಿದೆ 26 ತಿಂಗಳದು ಅರಿಯಸ್ಸು 1/1/25ರಿಂದ ಏನು ವೇತನ ಪರಿಷ್ಕರಣೆ, ಇದಕ್ಕೆ ಸೀಮಿತವಾಗಿ ಮಾತ್ರ ನೀವು ಮಾತಾಡಬೇಕು, ಬೇರೆಯವ್ರ ಬಗ್ಗೆ ಮಾತಾಡೋ ಹಾಗಿಲ್ಲ ಅಂತ ಶ್ರೀಮಾನ್ ಅಕ್ರಮ್ ಪಾಷಾ ಅವರು ನಮ್ಮ ಮುಂದೆ ಹೇಳಿದ್ರು. ನಾವು ಹೇಳಿದ್ವಿ ಅಕ್ರಮ್ ಪಾಷಾ ಅವರಿಗೆ, ನಾವು ನಿಮ್ಮ ಮಾತು ಕೇಳ್ಕೊಂಡು ಹೋಗಿ ಬಂದಿಲ್ಲ. ಆದರೆ ನೀವೇನು ಇವತ್ತು ಸರ್ಕಾರ 1/1/27ರಿಂದ ಕೊಡಬೇಕು ಅಂತಿತ್ತು, ಮತ್ತೆ 12 ತಿಂಗಳಿಗಿಂತ ಜಾಸ್ತಿ ಕೊಡಲ್ಲ ಅರಿಯರ್ಸ್ ಅಂತ ಹೇಳಿದ್ವಿ. ಅದರ ವಿರುದ್ಧವಾಗಿ ತಾವು ಹೋರಾಟ ಮಾಡಿ ಅವ್ರದ್ದೇ ಆದಂತ ಹೋರಾಟ ನಡೆದಿದೆ. ಮ್ಯಾನೇಜ್ಮೆಂಟ್ ಮತ್ತೆ ಟ್ರಾನ್ಸ್ಪೋರ್ಟ್ ಬೇಸ್ಡ್ ಇವರಿಬ್ರು ಸೇರಿ ಸರ್ಕಾರದ ಮೇಲೆ ಸಾಕಷ್ಟು ಒತ್ತಡ ತಂದು 26 ತಿಂಗಳು ಅರಿಯರ್ಸ್ ಬರೋ ಹಾಗೆ ಮಾಡಿದ್ದಾರೆ. ಮತ್ತೆ ಅದೇ ರೀತಿ ಯಾವ ಒಂದು ಏನೂ ಕೊಡೋಕ್ಕಾಗಲ್ಲ 1/1/27ರಿಂದ ಕೊಡ್ತೀವಿ ಎಂದವರು 1/1/26 ಹೇಳಿದ್ರು, ಅದು 1/1/25 ಬರೋ ಹಾಗೆ ಮಾಡಿದರು. ಈ ಒಂದು ಭಗೀರಥ ಪ್ರಯತ್ನ ಏನ್ ನೀವು ಮಾಡಿದ್ದೀರಾ ಅದಕ್ಕೆ ಶಭಾಷ್ ಅಂತೀವಿ. ವೇತನ ಪರಿಷ್ಕರಣ ಅಲ್ಲ, ಆದ್ರೆ ನಮಗ್ ಬರ್ಬೇಕಾದ್ದು
ಸಮಾನ ವೇತನನೇ ನಾವು ಡಿಮಾಂಡ್ ಮಾಡ್ತಿದ್ದೀವಿ. ಅದನ್ನೇ ಮುಂದಿಟ್ಟು ಹೋರಾಟ ಕಾರ್ಯಕ್ರಮ ನಡೆಸ್ತೀವಿ. ಅದೇ ನಮ್ಮ ಸಂದೇಶನ ನೀವು ಸರ್ಕಾರಕ್ಕೆ ಕೊಡಿ ಅಂತ ನಾವು ಹೇಳ್ಬಿಟ್ಟು ಬಂದ್ವಿ. 38 ತಿಂಗಳು ಅರಿಯರ್ಸ್ ಬೇಕೇ ಬೇಕು ನಮಗೆ, 26 ತಿಂಗಳಿಗೆ ನಾವು ಒಪ್ಪೋದಿಲ್ಲ ಅಂತ ಹೇಳಿದ್ದೀವಿ. ಅದು ಹೇಳಿದ ನಂತರ ನಾವು ಸುಮ್ಮನೆ ಕೂತ್ಕೊಳ್ಳೋದು ಸರಿ ಇಲ್ಲ ಅಂತ ಹೇಳಿ ಚಂದ್ರು ಬೆನ್ನ ಮೇಲೆ ನಾನು ಹಿಂದೆ ಬಿದ್ದೆ, ಬೆನ್ನಿಂದೆ. ಅಪ್ಪ ಏನಾರು ಮಾಡಿ ಒಂದು ಕಾರ್ಯಕ್ರಮ ರೂಪಿಸೋಣ, ಹೋರಾಟ ಕಾರ್ಯಕ್ರಮ ಅನಿವಾರ್ಯ. ಈಗ ನಾವು ಕೈ ಕಟ್ಕೊಂಡು ಕೂತ್ಕೊಂಡ್ರೆ ನಾವೇನು ಪಡೆಯಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಒಂದು ಕೇಂದ್ರ ಇದು ಕಾರ್ಯಕಾರಿ ಸಮಿತಿ ಸಭೆ ಕರೀರಿ, ಸಭೆಯಲ್ಲಿ ತೀರ್ಮಾನ ತಗೊಳ್ಳೋಣ, ಒಂದು ಹೋರಾಟ ಕಾರ್ಯಕ್ರಮ ಮಾಡೋಣ. ಹೋರಾಟ ಕಾರ್ಯಕ್ರಮ ಏನಿರಬೇಕು ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿ ಸಭೆಯಲ್ಲಿ ಒಪ್ಪಿಗೆ ತಗೊಳ್ಳೋಣ ಅಂತ ನಾವು ತೀರ್ಮಾನ ಮಾಡಿದ್ವಿ. ಆ ತೀರ್ಮಾನದ ಹಿನ್ನೆಲೆಯಲ್ಲಿ ಇವತ್ತು ನಾವಿಲ್ಲಿ ಸೇರಿದ್ದೀವಿ. ಬಹಳ ಮುಖ್ಯವಾಗಿ ಹೇಳೋದಾದ್ರೆ ಇವತ್ತು ನಮ್ಮ ಇಲ್ಲಿಯ ಹಾವೇರಿ ಪದಾಧಿಕಾರಿಗಳು ಬಹಳ ಉತ್ತಮವಾಗಿ ಈ ಒಂದು ಕೇಂದ್ರ ಕಾರ್ಯಕಾರಿ ಸಮಿತಿ ಸಭೆನ ಕರೆದು ಈ ಒಂದು ಯಶಸ್ವಿ ಕಾರ್ಯಕ್ರಮ ಮಾಡಿದ್ದಾರೆ. ಅವ್ರಿಗೆ ನಮ್ಮ ಕೂಟದ ಪರವಾಗಿ ಗೌರವ ಅಧ್ಯಕ್ಷನಾಗಿ, ರಾಜ್ಯ ಗೌರವ ಅಧ್ಯಕ್ಷನಾಗಿ ಅವರಿಗೆ ಧನ್ಯವಾದಗಳನ್ನ, ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸಕ್ಕೆ ಇಚ್ಛೆಪಡ್ತೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ಇಲ್ಲಿ ಪ್ರಾರಂಭ ಮಾಡಕ್ ಬದಲೇ ನಾವು ಪದಾಧಿಕಾರಿಗಳು ಕೂತ್ಕೊಂಡು ಕೆಲವರು ಯೋಚನೆ ಮಾಡಿದ್ವಿ, ಯಾವ ರೀತಿ ಯಾವ ದಿಕ್ಕಿನಲ್ಲಿ ನಾವು ಹೋದ್ರೆ ನಮ್ಮ ಒಂದು ಬೇಡಿಕೆಗಳ ಬಗ್ಗೆ ನಾವು ಯಶಸ್ವಿ ಮಾರ್ಗದಲ್ಲಿ ಚಲಿಸೋಕೆ ಆಗುತ್ತೆ. ದೀರ್ಘವಾಗಿ ಚರ್ಚೆ ಮಾಡಿ ಅದಕ್ಕೋಸ್ಕರ ಸುಮಾರು 1 ಅವರ್ ಮೇಲೆ ನಾವು ಲೇಟಾಗಿ ಬಂದ್ವಿ, ಅದು ಕ್ಷಮೆ ಇರಲಿ ತಮ್ಮಿಂದ. ಏನಂದ್ರೆ ಅಲ್ಲಿ ತೀರ್ಮಾನ ಮಾಡಿದ್ದಿಷ್ಟೇ, ಚೆನ್ನು ಹೇಳೋದು ಮಾತಾಡ್ತಾ, ನಾವು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಜಾಥಾ ಕಾರ್ಯಕ್ರಮ ಇಟ್ಕೊಳ್ಳೋಣ, ಕಾಲ್ನಡಿಗೆನಲ್ಲಿ ಬರೋಣ. ಅದಕ್ಕೆ ಡೇಟ್ ಅವರು ಹೇಳ್ತಾರೆ ಕರೆಕ್ಟ್ ಆಗಿ, ಅದು ಯಾವ ಡೇಟು ಅದು ಚಂದ್ರು ಗೊತ್ತಿದೆ, ನೋಟ್ ಡೌನ್ ಮಾಡ್ಕೊಂಡಿದ್ದಾರೆ, ಅದನ್ನ ಹೇಳ್ತಾರೆ. ಆ ಜಾಥಾ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ಆಯಾಯ ವಿಭಾಗ ಆಯಾಯ ಘಟಕದವರು ಸಂಪೂರ್ಣವಾಗಿ ಅವತ್ತು ದಿವಸ ಯಾರು ರಜಾ ಇರ್ತಾರೆ, ವೀಕ್ಲಿ ಆಫ್ ಇರುತ್ತೆ, ಮತ್ತೆ CL ಹಾಕಕ್ಕಾಗುತ್ತೆ. ಅವರು ಯಾವ ನಾಯಕರುಗಳು ಇಲ್ಲಿಂದ ಬರ್ತಾರೆ, ಅದೇ ಬಹುಶಃ ಇವಾಗ ಇಲ್ಲಿಂದ ನಾವು ಹೊರಟ್ವಿ, ರಾಣಿಬೆನ್ನೂರು ಬರುತ್ತೆ, ರಾಣಿಬೆನ್ನೂರು ಹಾಗೆ ಈ ತರ ನೆಕ್ಸ್ಟ್ ಯಾವ್ದಾಗಿರುತ್ತೆ, ಅಲ್ಲಿ ನಮ್ಮ ನೌಕರರ ಸಮೂಹ ಜೊತೆ ಸೇರಿ ಒಂದು ಯಶಸ್ವಿ ಜಾಥಾನ ಬೆಂಗಳೂರು ತನಕ ತಗೊಂಡ್ಬರ್ಬೇಕು. ಒಂದು ಇಡೀ ಘಟಕರ ಇದರಲ್ಲಿ ಜಿಲ್ಲೆ ಮಟ್ಟದಲ್ಲಿ ಮತ್ತೆ ಎಲ್ಲ ತಾಲೂಕು ಮಟ್ಟದಲ್ಲಿ ಒಂದು ಇದು ವಿದ್ಯುತ್ ಸಂಚಲನ ತಾವೆಲ್ಲರೂ ಕೂಡ ಮೂಡಿಸ್ಬೇಕು ಅನ್ನೋ ತೀರ್ಮಾನ ನಾವು ತಗೊಂಡ್ವಿ. ಅದಕ್ಕೆ ಡೇಟ್ ನಿರ್ಧಾರ ಮಾಡಿದ್ದಾರೆ, ಅದನ್ನು ತಾವು ತಿಳಿಸ್ತಾರೆ. ಮತ್ತೆ ಅದೇ ರೀತಿ ನಾವು ಬೆಂಗಳೂರು ಸೇರಿದ ಮೇಲೆ ಏನು ಮುಂದೆ ಅನಿರ್ದಿಷ್ಟ ಹೋರಾಟ ಕಾರ್ಯಕ್ರಮ ತಗೋಬೇಕು, ಈ ತೀರ್ಮಾನ ನಾವು ತಗೊಂಡು ನಮ್ಮ ನಾಳೆ 6ನೇ ತಾರೀಕು ಸರ್ಕಾರ ನಮಗೆ ಮಾತುಕತೆ ಕರೆದಿದೆ. ಅವತ್ತೊಂದು ದಿವಸ ನಾವು ಈ ತೀರ್ಮಾನ ಕೊಡಬೇಕಾಗಿದೆ. ಏನಂತ ತೀರ್ಮಾನ ಕೊಡಬೇಕು? ಸ್ವಾಮಿ, ನಾವು ಇವತ್ತು ಹಾವೇರಿನಲ್ಲಿ ತೀರ್ಮಾನ ಮಾಡಿದ್ದೀವಿ. ಹಾವೇರಿನಲ್ಲಿ ರಾಜ್ಯ ಮಟ್ಟದ ಎಲ್ಲಾ ಪದಾಧಿಕಾರಿಗಳು ಕೂತ್ಕೊಂಡು ಬಹಳ ಉನ್ನತವಾಗಿ ಬೆಳಗಿಂದ ಸಂಜೆವರೆಗೂ ನಾವು ಯೋಚನೆ ಮಾಡಿ ಒಂದು ದೀರ್ಘವಾದಂತ ತೀರ್ಮಾನ ತಗೊಂಡು ಏನಂತ ಹೇಳಿದ್ರೆ, ಈಗ ನಮ್ಮ ಬೇಡಿಕೆ ಏನಿದೆ ಆ ಬೇಡಿಕೆಗೆ ನೀವು ಸ್ಪಂದಿಸಿದ್ರೆ ಸರಿ, ಹಾಗೆ ಸ್ಪಂದಿಸದೆ ಹೋದರೆ ಈ ಒಂದು ಜಾಥಾ ಮತ್ತೆ ಬೆಂಗಳೂರಿನಲ್ಲಿ ನಡೆಯುವಂತ ನಿವೃತ್ತಿ ಆಗುತ್ತೆ. ಸೊ ನೆಕ್ಸ್ಟ್ ಇನ್ನೇನಾದ್ರೂ ಒಂದು ದೊಡ್ಡ ಕಾರ್ಯಕ್ರಮ ನಡೆಯುತ್ತೆ ಅಂದ್ರೆ ಅದು ಮೈಸೂರಲ್ಲ ಅಲ್ವಾ ವಿಶ್ವಣ್ಣ? ಓಕೆ. ಮತ್ತು ಈಗಾಗಲೇ ನಿವೃತ್ತಿಗೊಂಡಿರುವ ನಮ್ಮ ದಾವಣಗೆರೆ ವಿಭಾಗದ ಅಂಜಿನಪ್ಪ ಅವರು, ಸ್ನೇಹಿತರೆ, ನಾವು ನೀವೆಲ್ಲ ಹೋರಾಟ ಮಾಡೋದು ಮೊದಲೇ ಹೇಳ್ದಂಗೆ ನಮಗೋಸ್ಕರ ಮತ್ತು ನಮ್ಮ ಸಹೋದರಿಗೋಸ್ಕರ. ಇವ್ರಿಗೇನ್ರಿ ಬಂದಿತ್ತು? ನಮ್ಮ ಬಾಳಣ್ಣ ಇವ್ರಿಗೆಲ್ಲ ಏನು ಅವಶ್ಯಕತೆ ಇತ್ತು? ಇನ್ನು ಒಂದ್ ತಿಂಗಳು 2 ತಿಂಗಳು 6 ತಿಂಗಳು ಇರೋರು ಯಾಕೆ ಹೋರಾಟಕ್ಕೆ ಬರ್ಬೇಕಾಗಿತ್ತು? ಅವ್ರು ಹೇಳಿದ್ರು, ವಿಶ್ವಣ್ಣ, ನನಗ್ ಸಿಕ್ತಿರೋದ್ರ ಪರವಾಗಿಲ್ಲ, ನನ್ನ ಮುಂದಿನ ಪೀಳಿಗೆಗಾದ್ರೂ ಒಳ್ಳೇದಾಗ್ಲಿ ಅಂತ. ಎಂತ ಒಂದು ದೊಡ್ಡ ಮಾತಲ್ವಾ? ಒಂದೊಂದು ಟ್ರಾನ್ಸ್ಫರ್ಗೆ ನಮ್ಮ ನೌಕರರು ಆ ಸೆಂಟ್ರಲ್ ಆಫೀಸ್ ಹತ್ರ ಅವ್ರಿಗೋ ಇವ್ರಿಗೋ ಕಾಲೋ ಕೈಯೋ ಹಿಡಿಯೋದು, ಮಿನಿಸ್ಟರ್ಗಳ ಹತ್ರ ಓಡಾಡೋದು, 50,000 1 ಲಕ್ಷ ಕಳ್ಕೊಳ್ಳೋದು ನಡೀತಾ ಇತ್ತು.
ಇವತ್ತು ಯಾರನ್ನೂ ಭೇಟಿ ಮಾಡೋದಿಲ್ಲ. ಆಲ್ರೆಡಿ ಏನು ಟ್ರಾನ್ಸ್ಫರ್ಗೆ ಅಪ್ಲಿಕೇಶನ್ ಕರೆದವ್ರೆ, ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ತಾರೆ, ಅವರ ಮನೆ ಕಡೆಗೆ ಸಿಕ್ಕಿದ್ರೆ ಸೀನಿಯರಿಟಿಯಲ್ಲಿ ಸಿಕ್ಕಿದ್ರೆ ಹೋಗ್ತಾರೆ, ಇಲ್ಲಾಂದ್ರೆ ಮುಂದಿನ ವರ್ಷ ಹೋಗ್ತಾರೆ. ಸಾವಿರಾರು ನೌಕರರು ತಮ್ಮ ಕುಟುಂಬಗಳನ್ನ ಬಂದು ಸೇರಿದ್ದಾರೆ. ಇದು ಕೂಟದ ಕೊಡುಗೆ ಅಲ್ವಾ? HRMS ಸಿಸ್ಟಮ್, HRMS ಅನ್ನೋದ್ರ ಬಗ್ಗೆ ಇನ್ನೂ ಅಪ್ಡೇಟೆಡ್ ವರ್ಷನ್ಸ್ ಬರ್ತಾ ಇದ್ದಾವೆ. ಈಗಾಗಲೇ KSRTC ನೋಡ್ಬೋದು. ನಮ್ಮ ಇನ್ಕ್ರಿಮೆಂಟ್ಗಳು ಸಹ ಇನ್ನು ಮುಂದಕ್ಕೆ HRMS ಅಲ್ಲಿ ಅಳವಡಿಸ್ಕೋಬೇಕು. ಅದರಿಂದನೇ ಅವ್ರಿಗೆ ನೌಕರರಿಗೆ ಸಿಗುವಂತ ಸೌಲಭ್ಯಗಳನ್ನ ನೀಡಬೇಕಂತ ಸರ್ಕ್ಯುಲರ್ಗಳು ಹೊಡಿಸ್ತಾ ಇದ್ದಾರೆ. ಯಾವುದೇ ಮಾನವನ ಲೋಪದೋಷಗಳಿಲ್ಲದೆ ಇನ್ನ ನಮ್ಮ ಸೇವಾ ನಿಯಮಗಳು, ಸೇವಾ ಸೌಲಭ್ಯಗಳು ಇನ್ನು ನಮ್ಮ ಕೈಗೆಟುಕ್ತವೆ. ಎಲ್ಲ ನಮ್ಮ ಮೊಬೈಲಲ್ಲೇ ನೋಡ್ಕೋಬಹುದು. ಯಾವ ಅಧಿಕಾರಿ ಹತ್ರನೂ ಹೋಗೋ ಅವಶ್ಯಕತೆ ನಮ್ಗಿನ್ನೂ ಇಲ್ಲ. HRMS ಅಷ್ಟೇ ಅಲ್ವನಪ್ಪ ನಮ್ಗೆ. ಅದರಿಂದ ಏನಾಗುತ್ತೆ, ಏನ್ ಲಾಭ? ಸೈಕಲ್ ಜಾಥಾದಲ್ಲಿ ಹೋದಾಗ ಬೀದರಲ್ಲಿ ಇಬ್ರು ನಿವೃತ್ತಿಗೊಂಡ ನೌಕರರು ಬಂದಿದ್ರು. ಅವರು ಅವರ ಸೇವಾವಧಿಯಲ್ಲಿ ಏನಕ್ಕೋ ಪನಿಷ್ಮೆಂಟ್ ಆಗಿತ್ತಂತೆ, 2 ಇನ್ಕ್ರಿಮೆಂಟ್ ತೆಗೆದಾಕ್ಬಿಟ್ಟವ್ರೆ. ತೆಗೆದಾಕಿ 1 ವರ್ಷ ಕಟಿಂಗ್ ಆಗಿದೆ, ಪರ್ಮನೆಂಟ್ ಆಗಿ ತೆಗ್ದವ್ರೆ ಇನ್ಕ್ರಿಮೆಂಟ್. 1 ವರ್ಷ ಹಿಡಿದವ್ರೆ, 1 ವರ್ಷ ಹಿಡಿದ್ಮೇಲೆ ಮತ್ತೆ ಕೊಟ್ಬಿಟ್ಟವ್ರೆ. ಇವ್ರು ಕೊಟ್ಟಿದ್ದು ಗೊತ್ತಿಲ್ಲ, ಇವ್ರು ತಗೊಂಡಿದ್ದು ಗೊತ್ತಿಲ್ಲ, ಸರ್ವಿಸು ಪೂರ್ತಿ ಮುಗಿದೋಯ್ತು. ರಿಟೈರ್ಡ್ ಆದ್ಮೇಲೆ ಆವಾಗ ಲೆಕ್ಕಾಚಾರ ಮಾಡಿ ಹೇಳ್ತಾರಂತೆ, ಇಲ್ಲ ನಿಮ್ಗೆ 2 ಇನ್ಕ್ರಿಮೆಂಟ್ ಹೋಗಿತ್ತು, ನಾವು ಮಿಸ್ ಆಗಿ ಕೊಟ್ಕೊಂಡ್ ಬಂದ್ಬಿಟ್ಟಿದೀವಿ, ಅದಕ್ಕೆ ನಿಮ್ಮ ಗ್ರಾಚ್ಯುಟಿಲಿ ಹಿಡಿತೀವಿ ಅಂತ ಸುಮಾರು 5 ಲಕ್ಷ ರೂಪಾಯಿ ಹಿಡಿತಾ ಇದ್ದಾರೆ. ಯಾರು ತಪ್ಪಿದು?